ನಮಸ್ಕಾರ ಸಿಹಿ ಮೊಗ್ಗೆ. ನಾನೀಗ ಸುಂದರ್ ಸರ್ ಅವ್ರ ಬಗ್ಗೆ ಹೇಳ್ತಾ ಒಂದು ವಿಚಾರವನ್ನು ನಾನು ಹೇಳ್ತೀನಿ. ಏನಂತ ಹೇಳಿದ್ರೆ, ನಮ್ಮ ಶಿವಮೊಗ್ಗದ ಕರ್ನಾಟಕದ ಹೆಮ್ಮೆಯ ಪಡ್ತಕ್ಕಂಥ ಒಂದು ವಸ್ತು ಅಂತ ಹೇಳಿದ್ರೆ ಶಿವಮೊಗ್ಗದ ಶಿವಪ್ಪನಾಯಕ ಅರಮನೆ. ನಮ್ಮ ಹೆಂಗೆ ವಿಜಯನಗರ ಸಾಮ್ರಾಜ್ಯದ ಅರಮನೆಗಳ ಆದ ಮೇಲೆ ಶಿವಮೊಗ್ಗದ ನಾಯಕರಿದಾರಲ್ಲ, ಶಿವಪ್ಪನಾಯಕನ ವಂಶಸ್ಥರು ಅರಮನೆಯನ್ನು ತುಂಬ ಅದ್ಭುತವಾಗಿ ಕಟ್ಟುತ್ತಾರೆ. ನೀವೀಗೇನು ಚಾವಾ ಫಿಲಮ್ ನೋಡಿದಿರಲ್ವಾ, ಆ ಚಾವಾ ಫಿಲಮಲ್ಲಿ ಸಂಭಾಜಿಯವರನ್ನು ರಕ್ಷಿಸಿಡಲಾಗಿರ್ತಕ್ಕಂಥದ್ದು ಶಿವಪ್ಪನಾಯಕ ಅರಮನೆ ಮತ್ತು ದುಂಡಿಯ ವಾಗ ಶಿವಪ್ಪನಾಯಕ ಅರಮನೆಯಲ್ಲಿರ್ತಾರೆ. ಸೊ ಅಂಥ ಅರಮನೆಯು ಕಾಲಕ್ರಮೇಣ ಕಳೆದಂತೆ ಅದು ಒಂದು ಫಾರೆಸ್ಟ್ ಇಲಾಖೆಗೆ, ಅರಣ್ಯ ಇಲಾಖೆಗೆ ಸೇರಿ ಅದು ಸಾಮಿಲಾಗಿ ಒಂದು ನಾಟ ಮರಗಳನ್ನ ಇರ್ತಕ್ಕಂಥ ಒಂದು ಇದಾಗಿ ಪ್ರದೇಶವಾಗಿ ಆಗಿಬಿಡುತ್ತೆ. ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಯಾವಾಗ ನಮ್ಮ ಅನಂತ ಅಡಿಗ ಸುಂದರ್ ಸರ್, ನಮ್ಮ ಹೆಮ್ಮೆಯ ಸುಂದರ್ ಸರು ಆ ಪುರಾತತ್ವ ಇಲಾಖೆಗೆ ಹೋಗ್ತಾರೆ, ಆವಾಗ ಇದು ಒಂದು ಅರಮನೆ, ಇದು ನಮ್ಮ ಶಿವಮೊಗ್ಗದ ಒಂದು ಅದ್ಭುತವಾದ ವಸ್ತು ಅಂತ ಸರ್ ಅದನ್ನು ಗುರುತಿಸ್ಬಿಟ್ಟು ಅದನ್ನು ಶಿವಮೊಗ್ಗಕ್ಕೆ ಮತ್ತೆ ಚಿರಪರಿಚಿತವಾಗಿ ಮಾಡಲಿಕ್ಕೆ, ಮತ್ತೆ ಶಿವಮೊಗ್ಗಕ್ಕೆ ಅದ್ಭುತವಾದ ಕೊಡುಗೆಯನ್ನು ಮತ್ತೆ ಅದನ್ನು ನವೀಕರಿಸಿ ಅದನ್ನು ನೀಡ್ತಾರೆ. ಆವಾಗ ನಿಜವಾಗ್ಲೂ ನಾವು ಇವಾಗ ಏನು ಶಿವಪ್ಪನಾಯಕ ಅರಮನೆ ಇನ್ನೂ ನವೀಕರಣಗೊಳ್ತಾ ಇದೆ, ತುಂಬ ಚೆನ್ನಾಗಿ ಆಗ್ತಾ ಇದೆ. ಅದಕ್ಕೆ ನಾವು ನಿಜವಾಗ್ಲೂ ಮೊದಲು ನಮನ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಸುಂದರ್ ಸರ್ ಅವರಿಗೆ. ಯಾಕಂದರೆ ಅದೊಂದು ಅದ್ಭುತವಾದ ಕೊಡುಗೆಯನ್ನು ಮತ್ತೆ ಹುಡುಕಿ ಕೊಟ್ಟಿದ್ದು ನಮ್ಮ ಸುಂದರ್ ಸರ್. ನಿಜವಾಗ್ಲೂ ಮಲೆನಾಡಿನ ಮುತ್ತು ನಮ್ಮ ಸುಂದರ್ ಸರ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಾವು ಅವರಿಗೆ ಒಂದು ಗೌರವಪೂರ್ವಕವಾದ ನಮಸ್ಕಾರ.